ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಮಾವಿನಕಾಯಿಯಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಒಂದಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದು ಕಾಟು ಮಾವಿನಕಾಯಿ. ಇದರಲ್ಲಿ ಚಟ್ನಿ ಸಖತ್ತಾಗಿ ಬರುತ್ತೆ. ಸೀಸನ್ ಟೈಮಲ್ಲಿ ಮಾಡುವಂತಹ ರೆಸಿಪಿಗಳಿವೆ ಅಲ್ಲ, ಯಾಕಂದರೆ ಮಾವಿನಕಾಯಿ ಎಲ್ಲ ಇದೇ ಟೈಮಲ್ಲಿ ಸಿಗೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ಚಟ್ನಿಯನ್ನು ಟ್ರೈ ಮಾಡಿ ಒಂದ್ಸರಿ. ನಾನಿಲ್ಲಿ ಸಿಪ್ಪೆಗಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಏನು ಸಿಪ್ಪೆಯಲ್ಲಿ ಇಟ್ಕೊಂಡಿರ್ತೀವಲ್ಲ ಆ ರಸವನ್ನು ಕೂಡ ಸ್ವಲ್ಪ ನಾವು ನೀರು ಹಾಕಿ ತೆಗೆದಿಟ್ಕೋಬೇಕು. ನಾನಿಲ್ಲಿ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವಿನ ಎಲೆ, ಸಾಸಿವೆ, ಹಾಗೆ ಬ್ಯಾಡಗೆ ಮೆಣಸಿನಕಾಯಿ, ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಮಾವಿನ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನಾನು ಇದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಂದರೆ ಮೆಣಸನ್ನು ನಾನು ಹುರಿದಿಟ್ಕೊಂಡಿರೋದ್ರಿಂದ ಏನು ಹುರಿಲಿಕ್ಕೇನಿಲ್ಲ. ಇಲ್ಲಿ ಒಂದು ಜಾರ್ಗೆ ತಗೊಂಡು, ಮಿಕ್ಸಿಯ ಜಾರನ್ನು ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಅದಕ್ಕೆ ಬ್ಯಾಡಗೆ ಮೆಣಸಿನಕಾಯಿ ಹಾಕಿದ್ದೀನಿ. ಒಂದು 7-8 ಮೆಣಸಿನಕಾಯಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸಾಸಿವೆ 1 ಚಮಚ ಸಾಸಿವೆ ಹಾಕಬೇಕು ಚಟ್ನಿಗೆ. ಹಾಗೆ ಹುಣಸೆ ಹುಳಿಯನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಂತ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಈ ಮಾವಿನಕಾಯಿ ಏನಿದೆ ಹುಳಿ ಮತ್ತು ಸಿಹಿ ಎರಡೂ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ. ನಾನಿಲ್ಲಿ ಮಾವಿನಕಾಯಿ ಇದರಲ್ಲಿ ಸಿಪ್ಪೆಯಲ್ಲಿರುವಂತಹ ಮಾವಿನಕಾಯಿಯನ್ನೆಲ್ಲ ಈ ರೀತಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಏನು ರುಬ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಮಾವಿನಕಾಯಿಯ ರಸವನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಮಾವಿನಕಾಯಿ ಜೊತೆಗೆ ಇಡುವಾಗ ಚೆನ್ನಾಗಿರುತ್ತೆ ಅದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಬೇಕಾದರೆ ಸೇರಿಸ್ಕೋಬೋದು. ಖಾರ ಕೂಡ ಹಾಗೆ, ಜಾಸ್ತಿ ಖಾರ ಆದರೆ ಚೆನ್ನಾಗಿರಲ್ಲ. ಮೀಡಿಯಮ್ ಹದದಲ್ಲಿ ಖಾರವನ್ನು ಹಾಕ್ಕೊಂಡು ಇದು ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ದೋಸೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ. ಬಟ್ ನಾವು ಕೊಚ್ಚಕ್ಕಿ ಅನ್ನ ಅಂದರೆ ಬಾಯ್ಲ್ಡ್ ರೈಸಲ್ಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಾವಿನಕಾಯಿಗಳನ್ನೆಲ್ಲ ಸ್ವಲ್ಪ ಹಿಜ್ಕಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಇದು ಕಾಟು ಮಾವಿನಕಾಯಿ ಆಗಿರೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕರಾವಳಿ ಭಾಗದಲ್ಲಿ ಎಲ್ಲ ಈ ಟೈಮಲ್ಲಿ ಇದೆಲ್ಲ ಫೇಮಸ್ಸಿನ ಅಡುಗೆಗಳು. ಇದಕ್ಕೆ ನಾನು ಒಂದು ಸಣ್ಣದಾಗಿ ಒಂದು ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.